ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೇನಮ್ಮ. ಸುಮಾರು ದಿವಸ ಆಯ್ತಲ್ಲ ಮಾರ್ರೆ ವಿಡಿಯೋ ಹಾಕದೆ. ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಸಿಗುದಿಲ್ಲ ಅಂತ ಇದೇ ಆಯ್ತು ನೋಡಿ. ಪ್ಯಾಕ್ ಮಾಡುದು ಪಾರ್ಸೆಲ್ ಮಾಡುದು, ಪ್ಯಾಕ್ ಮಾಡುದು ಪಾರ್ಸೆಲ್ ಮಾಡುದು. ಇನ್ನು ಕೇಳ್ಬೇಡಿ ಅದೆಂತ ಪ್ಯಾಕ್ ಮಾಡಿ ಪಾರ್ಸೆಲ್ ಮಾಡುದು ಅಂತ ಹೇಳಿಕೊಂಡು ಕಬಾಬ್ ಹುಡಿ ಅಂದ್ರೆ ಕೆಲವರು ವಿಡಿಯೋ ಮೊದಲೆಲ್ಲ ನೋಡದವರೆಲ್ಲ ಸಡನ್ ಆಗಿ ಈ ವಿಡಿಯೋವನ್ನು ನೋಡಿದ್ರೆ ಕೇಳ್ತಾರೆ, ಹಾಗಾಗಿ ಹೇಳಿದಾಯ್ತಾ ಕಬಾಬ್ ಹುಡಿ ಅದು ಅಂತ ಹೇಳಿಕೊಂಡು. ಒಂದು ಕಡೆಯಿಂದ ಡ್ಯೂಟಿಗೆ ಹೋಗ್ಬೇಕು, ಬಂದು ಮನೆ ಕೆಲಸ ಮಾಡ್ಬೇಕು, ಈ ತರ ಪಾರ್ಸೆಲ್ ಎಲ್ಲ ಇದ್ರೆ ಅದನ್ನು ಪ್ಯಾಕ್ ಮಾಡಬೇಕು, ಇದೇ ಆಗ್ತದೆ. ಟೈಮೇ ಸಿಗುದಿಲ್ಲ ಈಗ ವಿಡಿಯೋ ಮಾಡ್ಲಿಕ್ಕೆ. ತುಂಬಾ ಜನರು ಕೇಳ್ತಾರೆ ಏನು ನಿಮ್ಮದು ವಿಡಿಯೋನೇ ಕಾಡುದಿಲ್ಲ ಅಂತ ಹೇಳಿಕೊಂಡು. ಹಾಗಾದ ಕಾರಣ ನನಗೆ ಸ್ವಲ್ಪ ಬಿಸಿ ಆದ ಕಾರಣ ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಸಿಗುದಿಲ್ಲ. ಈಗ ನೋಡಿ ಪ್ಯಾಕ್ ಎಲ್ಲ ರೆಡಿ ಮಾಡಿ 2 ಬ್ಯಾಗ್ ಅಲ್ಲಿ ತುಂಬಿಸಿಟ್ಟಿದ್ದೇನೆ. ಇವನೀಗ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಪಾರ್ಸೆಲ್ ಮಾಡಿ ಬರ್ಬೇಕು, ಬಂದು ಇನ್ನು ಬೇರೆ ಕೆಲಸ ಕೂಡ ಆಗ್ಬೇಕು. 2 ಕೈಯಲ್ಲಿ 2 ಬ್ಯಾಗ್ ಅನ್ನು ಹಿಡ್ಕೊಂಡು ನನ್ನ 2 ವರ್ಷ ಹಳೆಯ ಚಪ್ಪಲನ್ನು ಕಾಲಲ್ಲಿ ಹೆಟ್ಟಿಕೊಂಡು ಇನ್ನು ಬಾಕಿದ ಚಪ್ಪಲನ್ನೆಲ್ಲ ಕಾಲಲ್ಲಿ ಮೆಟ್ಟಿ ಆಚೆ ನೂಕಿ ಸ್ಟೆಪ್ ಇಳಿದು ಪುಟು 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 ಅಂತ ಇಳಿದು ಬಂದು ನನ್ನ ಗುಜಿರಿ ಐರಾವತದಲ್ಲಿ ಬ್ಯಾಗ್ ಅನ್ನು ಇಟ್ಟು ಹೊರಟದ್ದು ನಾನು ಸೀದಾ ಪೋಸ್ಟ್ ಆಫೀಸಿಗೆ ಹೋಗಿ ಪಾರ್ಸೆಲ್ ಎಲ್ಲ ಮಾಡಿ ಬರುವಾಗ ನೆನಪಾಯ್ತು, ನನ್ನ ಗುಜಿರಿ ಐರಾವತದ ಎಮಿಷನ್ ಟೆಸ್ಟ್ ಆಗ್ಬೇಕು ಅಂತ ಹೇಳಿಕೊಂಡು ಹೊಗೆ ಚೆಕಪ್. ಹಾಗೆ ಸೀದಾ ಪೆಟ್ರೋಲ್ ಬಂಕಿಗೆ ಬಂದು ಹೊಗೆ ಚೆಕಪ್ ಎಲ್ಲ ಮಾಡಿಸಿಕೊಂಡು ಇನ್ನು ನನ್ನ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗ್ಲಿಕ್ಕೆ ಎಷ್ಟು ದಿವಸ ಉಂಟಪ್ಪ ಅಂತ ಹೇಳಿ ನೋಡುವಾಗ ಇನ್ನು ಬಾಕಿ ಇರೋದು ಬರೀ 2 ದಿವಸ ಅಷ್ಟೇ. ಇನ್ನು ಅದು ಮರ್ತು ಹೋಗಿ ಇನ್ನು ಬಾಕಿ ಆಗುದು ಬೇಡ, ಬಾಕಿಯಾಗಿ ಇನ್ನು ಪೊಲೀಸ್ನವರ ಕೈಗೆ ಸಿಕ್ಕಿ ಬಿದ್ದು ಫೈನ್ ಕಟ್ಟುವಾಗ ಆಗುದು ಬೇಡ, ಬಂದದರಲ್ಲಿ ಮಾಡಿಸ್ಕೊಂಡು ಹೋಗುವ ಅಂತ ಹೇಳ್ಕೊಂಡು ಇನ್ಶೂರೆನ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಡು ಹಾಗೆ ಮನೆಗೆ ಬಂದು ನೋಡ್ತೇನೆ ಮಾರ್ರೆ ಒಂದು ಪಾರ್ಸೆಲ್ ಕಳಿಸ್ಲಿಕ್ಕೆ ಬಾಕಿ ಆಗಿದೆ ಅಂತ. ಅಂದ್ರೆ ಇದು ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇತ್ತು, ಅವರು ಹಣ ಪೇ ಮಾಡಿದಾರ ಇಲ್ವಾ ಅಂತ ಹೇಳಿಕೊಂಡು. ಹಾಗೆ ಅವರಿಗೆ ಕಾಲ್ ಮಾಡುವಾಗ ಪೇ ಮಾಡಿದೆ ಅಂತೇಳಿ ಸ್ಕ್ರೀನ್ ಶಾಟ್ ಕಳಿಸಿದ್ರು. ಇನ್ನು ಇದನ್ನು ಕೂಡ ವಾಪಸ್ ಹೋಗಿ ಪಾರ್ಸೆಲ್ ಕಳಿಸಿ ಬರುವ ಅಂತೇಳಿ ಯೋಚನೆ ಮಾಡಿಕೊಂಡು ಇರುವಷ್ಟರಲ್ಲಿ ಒಂದು 2 ಹೋಟೆಲ್ ಇಂದ ಕಾಲ್ ಬಂತು, ನಮಗೊಂದು 1 ಕೆಜಿ ಹುಡಿ ತಂದು ಕೊಡಿ, ಖಾಲಿ ಆಗಿದೆ ಅಂತ ಹೇಳಿಕೊಂಡು. ಹಾಗೆ 1 ಕೆಜಿ ಹುಡಿಯನ್ನು ತೂಕ ಮಾಡಿಕೊಂಡು ಇರುವಷ್ಟರಲ್ಲಿ ಒಂದು ಶಾಪ್ ಇಂದ ಕಾಲ್ ಬಂತು, ನಮಗೊಂದು 10 ಪ್ಯಾಕೆಟ್ ತಂದು ಕೊಡಿ ಅಂತ ಹೇಳಿಕೊಂಡು. ಪ್ಯಾಕೆಟ್ ಎಲ್ಲ ರೆಡಿ ಮಾಡಿದ್ದು ಇಟ್ಟಿರ್ತೇವೆ, ಅಂದ್ರೆ 1 ಕೆಜಿ ಎಲ್ಲ ತೂಕ ಮಾಡಿ ಇರುವುದಿಲ್ಲ. ಹಾಗೆ ಅದನ್ನು ಹೋಟೆಲ್ಗೆ ಮತ್ತು ಶಾಪ್ಗೆಲ್ಲ ಕೊಟ್ಟು ಬರುವಾಗ ನೆನಪಾಯ್ತು ಮೀನು ತೆಕೊಂಡು ಹೋಗುವ, ಚಂದ ಮೀನು ಫ್ರೈ ಮಾಡುವ ಅಂತ ಹೇಳಿಕೊಂಡು. ಹಾಗೆ ಮೀನು ಮಾರ್ಕೆಟ್ಗೆ ಬಂದು ಆಚೆ ಈಚೆ ಕಣ್ಣಾಡಿಸಿ ನೋಡುದು ಮಾತ್ರ, ತೆಕ್ಕೊಳ್ಳೋದು ಬಂಗುಡೆ ಭೂತಾಯಿ ಬಿಟ್ರೆ ಬೇರೆ ಯಾವ್ದನ್ನು ಕೂಡ ನಾವು ತೆಕೊಳ್ಳುದಿಲ್ಲ. ಹಾಗೆ 1 ಕೆಜಿ ಬಂಗುಡೆ ತೆಕ್ಕೊಂಡು ಸೀದಾ ಬಂದದಿಲ್ಲಿಗೆ ಅಂತ ಹೇಳಿದ್ರೆ ಬೇಕರಿಗೆ ಬಂದಾಗ ಕೂಡ ಮನಸ್ಸಲ್ಲಿ ಬರುವ ಯೋಚನೆ ಅದೇ, ಯಾವ್ದು ತೆಕೊಳ್ಳೋದು. ನೀವು ಯಾವುದೇ ತೆಕೊಂಡು ಹೋಗಿ ಮನೆಗೆ ಹೋಗುವಾಗ ಡೈಲಾಗ್ ಹೇಗಿರ್ತದೆ ಗೊತ್ತುಂಟ, ಇದೇನಾ ಬೇರೆ ತೆಕೊಳ್ಬೋದಿತ್ತಲ್ಲ ಅಂತ ಹೇಳ್ಕೊಂಡು. ನೀವು ಎಂತದೇ ತೆಕೊಂಡು ಹೋದ್ರು ಕೂಡ ತಿನ್ನದೇನು ಬಾಕಿ ಬಿಡುದಿಲ್ಲ, ತಿನ್ನುದು ದನ ತಿಂದಾಗ ತಿಂತಾರೆ, ಆದ್ರೂ ಕೂಡ ಡೈಲಾಗ್ ಮಾತ್ರ ಹಾಗೆ ಇರ್ತದೆ. ಹಾಗೆ ಆಚೆ ಈಚೆ ಕಣ್ಣಾಡಿಸಿ ಒಂದು 2-3 ಪ್ಯಾಕೆಟ್ ಹಿಡ್ಕೊಂಡು ಸೀದಾ ಮನೆಗೆ ಬಂದಾಗುವಾಗ ಸುಮಾರು ದಿವಸಕ್ಕೆ ಮೊದಲು ನಮ್ಮ ರಿಲೇಷನ್ ಒಬ್ರು ಕೊಟ್ಟ ಸೀತಾಫಲ ಹಣ್ಣಿತ್ತು. ಹಣ್ಣಾಗಿದೆ ಅಂತೇಳಿ ಮುಟ್ಟಿ ನೋಡ್ತಾನೆ ಮೆತ್ತಗೆ ಸಿಕ್ತುಂಟು ಮಾರ್ರೆ. ಭಾರಿ ಖುಷಿ ಆಯ್ತು ಹಣ್ಣಾಗಿದೆ ಅಂತ ಹೇಳಿಕೊಂಡು. ಅವರು ಕೊಡುವಾಗ ಕಾಯಿದ್ದದ್ದು, ಈಗ ಹಣ್ಣಾಯ್ತಾ. ಖುಷಿ ಆದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ 6 ಗಂಟಲಲ್ಲಿ ಕೂಡ ಸೀತಾಫಲ ಇಳಿಯುವುದಿಲ್ಲ, ನಾನು ಒಬ್ಬಳೆ ತಿನ್ನುದು. ಹಾಗಾಗಿ ನಂಗೆ ತುಂಬಾ ಖುಷಿ ಆಯ್ತು, ಚಂದ ಕುತ್ಕೊಂಡು ಒಬ್ಬಳೆ ತಿನ್ನು ಅಂತ ಹೇಳಿಕೊಂಡು. ಹಾಗೆ ಸೀತಾಫಲ ಎಲ್ಲ ತಿಂದಾಗುವಾಗ ನೆನಪಾಯ್ತು ಮೀನು ಸಾರು ಮಾಡುವ ಅಂತ ಹೇಳಿಕೊಂಡು ತೆಕೊಂಡು ಬಂದದ್ದು ಫ್ರೈ ಮಾಡ್ಲಿಕ್ಕೆ. ಈಗ ಸಾರು ಮಾಡ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಮೊಟ್ಟಿಗೆ ಕೆಲಸ ಮಾಡುವ ಒಬ್ಬರು ಹೇಳಿದ್ರು, ತುಂಬಾ ಎಣ್ಣೆ ಹಾಕಿ ಮಸಾಲೆಯನ್ನು ಚಂದ ಕುದಿಸಿ ಗಸಿ ಮೀನ್ ಸಾರು ಮಾಡಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ, ಹೋಟೆಲ್ ಇದೆ ಟೇಸ್ಟ್ ಬರ್ತದೆ ಅಂತ ಹೇಳಿದ್ರು. ಹಾಗೆ ಅವರು ಹೇಳಿದಾಗ ಮಾಡಿ ನೋಡುವ ಅಂತ ಹೇಳಿದ್ರು. ನಾನು ತುಂಬಾ ಎಣ್ಣೆ ಎಲ್ಲ ಹಾಕಿ ಮಾಡಿದ್ದು ಮಾರ್ರೆ. ಇದು ನಾನು ಎಣ್ಣೆ ಹಾಕಿದ ಫೋರ್ಸ್ ಅಲ್ಲಿ ಉಂಟಲ್ಲ, ಎಣ್ಣೆ ಡಬ್ಬನೆ ಮಚ್ಚಿ ಪಾತ್ರಕ್ಕೆ ಬಿದ್ದಾಗ ಆಗಿದೆ. ಯಜಮಾನ್ರು ನಂಗೆ ನೋಡಿ ಬೈಯದಿದ್ರೆ ಸಾಕಿತ್ತು, ನೀನಿಂತ ಎಣ್ಣೆ ತಲೆಗೆ ಸುರಿದುಕೊಂಡದ ಅಥವಾ ಪಾತ್ರಕ್ಕೆ ಹಾಕಿದ, ಮೀನು ಸಾರಿಗೆ ಹಾಕಿದ ಅಂತ ಹೇಳಿಕೊಂಡು. ಅಂತೂ ಎಣ್ಣೆ ಜಾಸ್ತಿ ಆಗಿದೆ ಅಂತ ಹೇಳುವಂಥದ್ದು ಬಿಟ್ರೆ ಒಳ್ಳೆ ಟೇಸ್ಟ್ ಆಗಿತ್ತು ಮಾತ್ರ. ಹಾಗೆ ಮೀನು ಸಾರೆಲ್ಲ ಮಾಡಿ ಕೆಳಗೆ ಬಂದು ನೋಡುವಾಗ ನಮ್ಮ ಚಿಂತೊಂದು ಕ್ಯಾನ್ ಅನ್ನು ಕಟ್ ಮಾಡ್ತಾ ಇದ್ದೇನೆ. ಎಂತಕ್ಕೆ ಚಿಂತು ಅಂತ ಕೇಳುವಾಗ ಬೇಸಿಗೆಗಾಲ ಬಂತಲ್ಲ, ಬೀದಿ ನಾಯಿಗಳಿಗೆ ನೀರು ಇಡ್ಲಿಕ್ಕೆ ಅಂತ ಹೇಳಿಕೊಂಡು ನಾವು ಒಂದು 2-3 ವರ್ಷದಿಂದ ರೋಡ್ ಸೈಡ್ ಅಲ್ಲಿ ನೀರು ಇಡ್ತಿದ್ದೇವೆ. ಈ ಚಿಕ್ಕ ಕ್ಯಾನ್ ಅಲ್ಲಿ ಇಟ್ಟುಕೊಂಡಿದ್ದೆವು. ಈಗ ಅದು ನೀರು ಸಾಕಾಗುದಿಲ್ಲ, ಅದು ಒಂದೇ ದಿವಸದಲ್ಲಿ ಖಾಲಿ ಆಗ್ತದೆ. ಮತ್ತೆ ಅದು ಕ್ಯಾನ್ ಕೂಡ ಒಡೆದು ಹೋಗಿದೆ. ಹಾಗೆ ಇಲ್ಲಿ ಸ್ವಲ್ಪ ದೊಡ್ಡ ಒಂದು ಕ್ಯಾನ್ ಬಿದ್ದುಕೊಂಡಿತ್ತು, ಅದನ್ನು ಕಟ್ ಮಾಡಿ ಇಡುವ ಅಂತ ಹೇಳಿಕೊಂಡು ಹಾಗೆ ಅವನು ಕಟ್ ಮಾಡ್ತಿದ್ದಾನೆ. ಕಾಲೆಲ್ಲ ಮೇಟಿ ಸಾಹಸ ಮಾಡಿ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಡುವ ಅಂತ ಹೇಳಿಕೊಂಡು ಹಾಗೆ ಅದನ್ನು ಕ್ಲೀನ್ ಮಾಡಿ ಈಗ ತೆಕೊಂಡು ಹೋಗ್ತಾ ಇದ್ದಾನೆ. ಅವನು ತೆಕೊಂಡು ಹೋಗುವಾಗ ನೋಡಿ ನಮ್ಮ ಸೂರ್ಪಣಕ್ಕೆ ನೋಡಿ, ಅವನಕ್ಕಿಂತ ಮೊದಲು ನಾನು ಹೋಗ್ತೇನೆ ಅಂತ ಹೇಳ್ಕೊಂಡು ಹಾಗೆ ಓಡ್ತಾ ಉಂಟು. ಹಾಗೆ ರೋಡ್ ಸೈಡ್ ಅಲ್ಲಿ ತೆಕೊಂಡು ಹೋಗಿ ನೀರು ಇಟ್ಟ ನಾನು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ನೀವು ಕೂಡ ನಿಮ್ಮ ಮನೆ ಎದುರು ಇದೇ ತರ ನೀರು ಇಡಿ. ಯಾಕೆಂತ ಹೇಳಿದ್ರೆ ನಾವು ಮನುಷ್ಯರು ನಮಗೆ ಬಾಯಾರಿಕೆ ಆಗುವಾಗ ಅಲ್ಲಿ ಇಲ್ಲಿ ಹೋಗಿ ಕೇಳಿ ಕುಡಿತೇವೆ ಅಥವಾ ಅಂಗಡಿಯಿಂದ ತೆಕೊಂಡು ಕುಡಿತೇವೆ. ಆದ್ರೆ ಮೂಕ ಪ್ರಾಣಿಗಳಿಗೆ ಹಾಗಲ್ಲ, ಅವರಿಗೆ ಎಷ್ಟೇ ಬಾಯಾರಿಕೆ ಆದ್ರೂ ಕೂಡ ಬೇರೆಯವರ ಹತ್ರ ಕೇಳಲಿಕ್ಕೆ ಆಗುದಿಲ್ಲ. ನಾನು ಎಷ್ಟೋ ಇಲ್ಲಿ ನಾಯಿಗಳನ್ನೆಲ್ಲ ನೋಡ್ತೇನೆ, ನಾಲಿಗೆ ಹೊರಗೆ ಹಾಕಿಕೊಂಡು ಬಾಯಾರಿಕೆ ತಡಿಲಿಕ್ಕೆ ಆಗದೆ ಓಡುದೆಲ್ಲ ನಾನು ನೋಡ್ತೇನೆ. ಅದಕ್ಕೋಸ್ಕರ ನಾವು ಈ ತರ ರೋಡ್ ಸೈಡ್ ಅಲ್ಲಿ ನೀರನ್ನು ಇಡ್ತೇವೆ.
ನೀವು ಕೂಡ ಇದೇ ತರ ರೋಡ್ ಸೈಡ್ ಅಲ್ಲಿ ಬೇಸಿಗೆಗಾಲ ಬಂತಲ್ಲ, ನೀರು ಇಟ್ಟು ಮೂಕ ಪ್ರಾಣಿಗಳ ಬಾಯಾರಿಕೆಯನ್ನು ನೀಗಿಸಿ ಅಂತ ಹೇಳ್ಕೊಂಡು ಈ ವಿಡಿಯೋದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಹಾಗೆ ನೀರೆಲ್ಲ ಇಟ್ಟು ಸ್ವಲ್ಪ ಹೊತ್ತಾಗುವಷ್ಟರಲ್ಲಿ ಸಂಜೆ ಕೂಡ ಆಯ್ತು. ಸಂಜೆದ ಕೂಡ ಸಂಜೆ ಅಂತಾರೆ ತಿನ್ಲಿಕ್ಕೆ ಮಾಡುವ ಅಂತ ಹೇಳಿ ಆಯ್ತು. ಅಷ್ಟೊತ್ತಿಗೆ ನನಗೆ ನೆನಪಾದದೆ ಮೊಟ್ಟೆ ಬೋಂಡ ಮಾಡುವ ಅಂತ ಹೇಳಿಕೊಂಡು, ಹಾಗೆ ಮೊಟ್ಟೆ ಬೋಂಡ ಮಾಡ್ಲಿಕ್ಕೋಸ್ಕರ ಚಿಂತು ಸುಳ್ಳೆ ಕಬಾಬ್ ಮಸಾಲವನ್ನು ಹಾಕೊಳ್ತಿದ್ದೇನೆ. ಹಾಕೊಳ್ಳುವಾಗ ಹಾಗೆ ಸೈಡ್ ಎಲ್ಲ ಸ್ವಲ್ಪ ಚೆಲ್ಲಿತ್ತಾಯ್ತಾ, ಅದು ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಒಂದು ಕೈಯಲ್ಲಿ ಹುಡಿ ಹಾಕೊಳ್ಳುವಾಗ ಹಾಗೆಲ್ಲ ಚೆಲ್ತದೆ. ಹಾಗೆ ಕಬಾಬ್ ಮಸಾಲಕ್ಕೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಖಾರ ಇದ್ರೆ ಸ್ವಲ್ಪ ಒಳ್ಳೇದಾಗ್ತದೆ ಅಂತ ಹೇಳಿಕೊಂಡು. ಇನ್ನೊಂದೇನು ಅಂತ ಹೇಳಿದ್ರೆ ಮೀನು ಮತ್ತೆ ಕೋಳಿಗಾದ್ರೆ ಮೆಣಸಿನ ಹುಡಿ ಎಲ್ಲ ಇದು ಹಾಕ್ಬೇಕು ಅಂತ ಹೇಳಿಲ್ಲ, ಬರೀ ಕಬಾಬ್ ಮಸಾಲ ಸಾಕಾಗ್ತದೆ. ನಾನು ಮೊಟ್ಟೆ ಮಾಡುವಾಗ ಮತ್ತೆ ಬೆಂಡೆಕಾಯಿ ತರಕಾರಿ ಎಲ್ಲ ಫ್ರೈ ಮಾಡುವಾಗ ಅಂದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ ಹುಡಿಯನ್ನು ಸೇರಿಸ್ಕೊಂಡ್ರೆ ಒಳ್ಳೇದಾಗ್ತದೆ. ಈಗ ನೀವು ಹೇಳ್ಬಿಡಿ ಅದು ಎಂತ ಎಣ್ಣೆ ಚಂದ ಇಲ್ಲ ಅಂತ ಹೇಳಿಕೊಂಡು, ಅದು ಎಂತ ಹೇಳಿದ್ರೆ ನಾನು ನಿನ್ನೆ ಕಬಾಬ್ ಮಾಡಿದ್ದೆ, ಅದೇ ಎಣ್ಣೆಯಲ್ಲಿ ಮೊಟ್ಟೆಯನ್ನು ಹಾಕಿಕೊಳ್ಳೋದು. ಹೇಗಿದ್ರು ನಾವೆಲ್ಲ ತಿನ್ನುದು, ಕೋಳಿಯನ್ನಾದ್ರೂ ಫ್ರೈ ಮಾಡಿದ್ರೆ ನಾವೇ ತಿನ್ನುದು, ಮೊಟ್ಟೆಯನ್ನು ಫ್ರೈ ಮಾಡಿದ್ರೆ ನಾವೇ ತಿನ್ನುದಲ್ವಾ, ಬೇರೆ ಏನಾದ್ರು ಕೋಳಿಯಿಂದ ಮೊಟ್ಟೆ ಮೊಟ್ಟೆಯಿಂದ ಕೋಳಿ ಅಲ್ವಾ, ಹಾಗಾದ ಕಾರಣ ಏನಾಗ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಹಾಗೆ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೇನೆ. ಮತ್ತೆ ಈಗ ನೀವು ಹೇಳ್ಬೇಡಿ ನಿಮ್ಮದೆಂತ ಯಾವಾಗ್ಲೂ ನೋಡಿದ್ರೆ ಈಗ ಕಬಾಬ್ ಹುಡಿದೇ ವಿಡಿಯೋ, ಬೇರೆ ಎಂತ ಹಾಕುದೇ ಇಲ್ಲ ಅಂತೇಳಿ ನೀವೀಗ ಹೇಳ್ಬೇಡಿ. ಯಾಕೆಂತ ಹೇಳಿದ್ರೆ ನಾವು 25 ವರ್ಷ ಆಯ್ತು ಮಾರ್ರೆ ಬಾಡಿಗೆ ರೂಮ್ ಅಲ್ಲಿ ಇರುದು. ನಾವು ಕೂಡ ಏನಾದ್ರೂ ಮಾಡಿ ಒಂದು ಸ್ವಂತ ಜಾಗ ತೆಗಿಬೇಕು ಅಂತ ಹೇಳುವಂತ ಆಸೆ ನಮಗೂ ಕೂಡ ಇರುದಿಲ್ವಾ? ಕೆಲಸ ಮಾಡಿದೆಲ್ಲ ಮಕ್ಕಳಿಗೆ ಎಜುಕೇಶನ್ಗೆ ಬಾಡಿಗೆಗೆ ತಿನ್ಲಿಕ್ಕೆ ಅಂತೇಳಿ ಹಾಗೇನೆ ಆಯ್ತು. ಎಲ್ಲಿಯಾದ್ರೂ ಸ್ವಲ್ಪ ಒಂದು 5 ಸೆನ್ಸ್ ಜಾಗ ತೆಗೆದು ಸಣ್ಣ ಒಂದು ಮನೆ ಕಟ್ಟಬೇಕು ಅಂತ ಹೇಳುವಂತ ಆಸೆ ನಮಗೆ ಕೂಡ ಉಂಟು. ಹಾಗಾದ ಕಾರಣ ಅದು ಇದು ವಿಡಿಯೋ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಇಂಥ ಸೈಡ್ ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಒದ್ದಾಡುದು ಆಗ್ತದ ನೋಡುವ ಅಂತ ಹೇಳಿಕೊಂಡು, ಹಾಗಾಗಿ ಮತ್ತೆ ಏನ್ ಮಾಡುದು, ಬದುಕಬೇಕಲ್ಲ ಅಂತ ಹೇಳಿಕೊಂಡು ಈ ತರ ಎಲ್ಲ ವಿಡಿಯೋಗಳನ್ನೆಲ್ಲ ಹಾಕ್ತಾ ಇದ್ದೇನೆ. ಹಾಗೆ ನೀವಿನ್ನು ಹೇಳ್ಬೇಡಿ ಯಾವಾಗ ನಿಮ್ಮದು ಇದೆ ಅಂತ ಹೇಳಿಕೊಂಡು. ಈಗ ನೋಡಿ ಮೊಟ್ಟೆ ಬೋಂಡ ಕೂಡ ಮಾಡಿ ಆಯ್ತು. ಎಷ್ಟು ಚಂದ ಆಗ್ತಾ ಉಂಟು ಗೊತ್ತುಂಟು, ಒಳ್ಳೆ ಟೇಸ್ಟ್ ಆಗ್ತದೆ ಆಯ್ತಾ. ಅದೇ ತೆಕೊಂಡವರೆಲ್ಲರೂ ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ ಅಂತ ಹೇಳಿ ಮೆಸೇಜ್ ಹಾಕ್ತಾ ಇದ್ದಾರೆ. ಹಾಗೆ ಮೊಟ್ಟೆ ಬೋಂಡ ಎಲ್ಲ ತಿಂದು ಸ್ವಲ್ಪ ಹೊತ್ತಾಗೋಷ್ಟರಲ್ಲಿ ಕತ್ತಲೆ ಕೂಡ ಆಯ್ತು. ಯಜಮಾನರು ಕೂಡ ಕೆಲಸ ಬಿಟ್ಟು ಬಂದ್ರು. ಈಗ ನೀವು ಕೇಳ್ಬೇಡಿ, ಅಂದ್ರೆ ಮೊಟ್ಟೆ ಬೋಂಡ ನೀವೇ ತಿಂದದ, ಯಜಮಾನರಿಗೆ ಇಡ್ಲಿಲ್ವಾ ಅಂತ ಹೇಳಿಕೊಂಡು. ಮತ್ತೆ ಇಡೋದು ಇರ್ತೇವೆ ಮಾರ್ರೆ. ಅವರು ಕೂಡ ತಿಂದು ಸ್ವಲ್ಪ ಹೊತ್ತಾಗುವ ಚಿಂತೆ ಹೇಳಿದ, ಅಪ್ಪ ನಮ್ಮ ಕಂಪ್ಯೂಟರ್ ಅನ್ನು ಹೋಗಿ ಸರಿ ಮಾಡಿಸಿಕೊಂಡು ಬರುವನ ಅಂತ ಹೇಳಿಕೊಂಡು ನಮ್ಮ ಕಂಪ್ಯೂಟರ್ ಅನ್ನು ನಾವು ಒಂದು ಮೂಲೆಗೆ ಹಾಕಿ ಒಂದು 3 ವರ್ಷ ಆಯ್ತು. ದೊಡ್ಡ ಮಗ ಜಾಬಿಗೆ ಹೋದ ನಂತರ ಯೂಸ್ ಮಾಡುವವರು ಯಾರು ಇಲ್ಲ ಅಂತ ಹೇಳಿಕೊಂಡು ಅದನ್ನು ಮೂಲೆಗೆ ಹಾಕಿ ಇಟ್ಟಿದ್ದೆವು. ಕಳೆದ ಸಲ ಅವನು ಬಂದದೆಲ್ಲ ಚೆಕ್ ಮಾಡಿ ನೋಡುವಾಗ ಸರಿ ಉಂಟು ಅಂತ ಹೇಳಿದ್ದ. ಈಗ ನಮಗೆ ಕಂಪ್ಯೂಟರ್ ಯೂಸ್ ಆಗ್ತಾ ಉಂಟು. ಏನು ಅಂತ ಹೇಳಿದ್ರೆ ಯಾರಾದ್ರೂ ಆರ್ಡರ್ ಕೊಟ್ರೆ ನಮಗೆ ಅದರಲ್ಲಿ ಕಾಪಿ ಪೇಸ್ಟ್ ಮಾಡಿಕೊಂಡು ಅದನ್ನ ನಾವು ಕಂಪ್ಯೂಟರ್ ಮಾಡಿ ಸೈಬರಿಗೆ ಕಳಿಸಿ ಜೆರಾಕ್ಸ್ ತೆಗೆದ್ರೆ ನಮಗೆ ಅಡ್ರೆಸ್ ಬರೆಯುವ ಕೆಲಸ ಇಲ್ಲ. ಮತ್ತೆ ನೀವು ತುಂಬಾ ಜನರು ಕಮೆಂಟ್ ಕೂಡ ಹಾಕಿದ್ರಲ್ಲ ಈ ತರ ಮಾಡಿ ಅಂತ ಹೇಳಿಕೊಂಡು, ಹಾಗಾದ ಕಾರಣ ನಮಗೆ ಈಗ ಕಂಪ್ಯೂಟರ್ ಯೂಸ್ ಆಗ್ತದೆ ಅಂತ ಹೇಳ್ಕೊಂಡು ನಾವು ಅದನ್ನ ಸರಿ ಮಾಡಿಸಿಕೊಂಡು ಬರ್ಲಿಕ್ಕೆ ಬಂದಿದ್ದಾರೆ. ಅದನ್ನ ಏನ್ ಮಾಡ್ಬೇಕು, ಹೇಗೆ ಆನ್ ಮಾಡ್ಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. 2 ಬೆಪ್ಪು ತಕಡಿಗಳಿಗೆ ಕೂಡ ಎಂತ ಮಾಡ್ಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಚಿಂತು ಸ್ವಲ್ಪ ಒದ್ದಾಡ್ತಿದ್ದಾನೆ. ಅಪ್ಪ ಚೇರಿಂದ ಕೂತವರು ಅಲ್ಲಾಡೋದು ಕೂಡ ಇಲ್ಲ. ಇದು ಕೂತಿದೇನೋ ಸರಿ ಆಗ್ಲಿಲ್ಲ ವಯರ್. ಹಾಗಾದ ಕಾರಣ ಆನ್ ಆಗ್ಲಿಲ್ಲ. ದೊಡ್ಡ ಮಗನಿಗೆ ಅಪ್ಪ ಕಾಲ್ ಮಾಡಿ ಕೇಳ್ತಿದ್ದಾರೆ ಎಲ್ಲಿಗೆ ಯಾವ್ದನ್ನು ಕೂತಬೇಕು ಎಂತ ಮಾಡ್ಬೇಕು ಅಂತ ಹೇಳಿಕೊಂಡು. ಹಾಗೆ ಅವನು ಡೈರೆಕ್ಷನ್ ಕೊಟ್ಟ, ಹೀಗೆ ಮಾಡಿ ಅಂತ ಹೇಳಿ. ಅದಾದ ಕೂಡಲೇ ಆನ್ ಆಯ್ತು ಮಾರ್ರೆ. ಆನ್ ಆದ ಕೂಡಲೇ ಫಸ್ಟ್ ಫೋಟೋ ಕಂಡದ್ದೇ ನಮ್ಮ ಬೆಕ್ಕು. ನಮ್ಮಲ್ಲಿ ಮೊದಲೊಂದು ಬೆಕ್ಕು ಇತ್ತು, ತುಂಬಾ. ಈಗ ನಾಯಿಯನ್ನು ಹೇಗೆ ಸಾಕ್ತೇವೆ ಅದೇ ತರ ಈ ಬೆಕ್ಕನ್ನು ಮುದ್ದಾಗಿ ಸಾಕಿದ್ದೆವು. ಅದರ ಫೋಟೋವನ್ನು ನಾವು ಎದುರು ಕಂಪ್ಯೂಟರ್ ಅಲ್ಲಿ ಹಾಕಿದ್ದೆವು. ಅದನ್ನ ನೋಡಿ ಒಂಥರ ಬೇಜಾರಾಯ್ತು. ಹಾಗೆ ಆನ್ ಆದ ಕೂಡಲೇ ಮಗ ಅಪ್ಪನಿಗೆ ಹೇಳಿ ಕೊಡ್ತಾ ಇದ್ದಾನೆ, ಹೀಗೆ ಮಾಡ್ಬೇಕು ಅಂತೇಳಿ. ಇದು ಬೆಪ್ಪು ತಕಡಿಗೆ ಇಲ್ಲಿ ಅರ್ಥ ಆಗ್ತದೆ ಮಾರ್ರೆ, ಅದು ಕಂಪ್ಯೂಟರ್ದಲ್ಲಿ ಅರ್ಥ ಆಗುವ ಕಂಡದು ಒಂದೇ. ಅವರಿಗೆ ಎದುರು ಸೈಡ್ ಅಲ್ಲಿ ಫೋಟೋವನ್ನು ಚೇಂಜ್ ಮಾಡ್ಬೇಕು ಅಷ್ಟೇ ಅಂತ ಹೇಳಿಕೊಂಡು. ಹಾಗೆ ನಮ್ಮ ಬಂಗಾರಿಯ ಫೋಟೋವನ್ನು ಹಾಕ್ತಾ ಇದ್ದಾರೆ. ಅದು ಬೇಡ, ಅದು ಬಾಯಿ ಬಿಡ್ತಾ ಉಂಟು, ಫೋಟೋವನ್ನು ಚೇಂಜ್ ಮಾಡು ಅಂತೇಳಿ ಹೇಳಿದ್ರು. ಹಾಗಾದ ಕಾರಣ ಈಗ ಚಂದದ ಫೋಟೋವನ್ನು ಹಾಕ್ಬೇಕು. ನಮ್ಮ ನಾಯಿ ಮರಿದೇ ಫೋಟೋ ಕಾಣ್ಬೇಕಂತ ಎದುರು. ಹಾಗಾದ ಕಾರಣ ಈಗ ಬೇರೆ ಫೋಟೋ ಹಾಕುವ ಅಂತ ಹೇಳ್ಕೊಂಡು ಹಾಗೆ ಸರ್ಚ್ ಮಾಡ್ತಾ ಇದ್ದಾರೆ. ಕೊನೆ ಕಂಪ್ಯೂಟರ್ ಎಲ್ಲ ಸರಿಯಾಗಿ ನಮ್ಮ ಬಂಗಾರಿಯ ಫೋಟೋವನ್ನೆಲ್ಲ ಹಾಕೆಲ್ಲ ಆದ ನಂತರ ಚಿಂತು ಸ್ನಾನ ಮಾಡಿ ಬಂದು ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಯಾಕೆಂತ ಹೇಳಿದ್ರೆ ಅವರದ್ದು ಕಾಲೇಜ್ ಡೇ ಇತ್ತು, ಹಾಗಾಗಿ ಕಾಲೇಜ್ ಡೇ ಕಳಿಯಿತ್ತು. ಈ ವಿಡಿಯೋವನ್ನು ಅಪ್ಲೋಡ್ ಮಾಡುವಾಗ ನಾನು ಲೇಟ್ ಆಯ್ತು ಅಷ್ಟೇ. ನಾನು ಭಯ ಪಟ್ಟುಕೊಂಡು ಇದ್ದೆ ಮಾರ್ರೆ, ಇವನು ಫಸ್ಟ್ ಟೈಮ್ ಡ್ಯಾನ್ಸ್ ಈ ತರ ಮಾಡ್ತಾ ಇರೋದು. ಅವನಿಗೆ ಡ್ಯಾನ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ. ಈ ತರದ ಡ್ಯಾನ್ಸ್ ಮಾಡ್ಲೇ ಇಲ್ಲ ಅವನು. ಹೇಗೆ ಡ್ಯಾನ್ಸ್ ಮಾಡ್ತಾನ, ಏನ್ ಮಾಡ್ತಾನ ಅಂತ ಹೇಳಿಕೊಂಡು ನಾನು ಹೆದರಿಕೊಂಡು ಇದ್ದೆ. ಆದ್ರೆ ನೋಡಿದ್ರೆ ಸ್ಟೇಜ್ ಅಲ್ಲಿ ಚಂದ ಡ್ಯಾನ್ಸ್ ಮಾಡಿದ್ದಾನೆ. ಒಳ್ಳೆ ಡ್ಯಾನ್ಸರ್ನವರು ಡ್ಯಾನ್ಸ್ ಮಾಡಿದಾಗೆ ಮಾಡಿದಾನೆ. ನನಗೆ ಇವನಿಗೆ ಡ್ಯಾನ್ಸ್ ಕೂಡ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳುವಂತದ್ದು ಅವರ ಕಾಲೇಜ್ ಡೇ ಸ್ಟೇಜ್ ಅಲ್ಲಿ ನೋಡಿನೇ ಗೊತ್ತಾದ್ದು ನನಗೆ. ಆದ ಕಾರಣ ಒಂಥರ ತುಂಬಾ ಖುಷಿ ಆಯ್ತು ಅವನ ಡ್ಯಾನ್ಸ್ ಅನ್ನು ನೋಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.